ಬಚ್ಚಿಕೊಂಡಿದ್ದಾಳಕ್ಕ. ಅಯ್ಯೋ ಹಿಂಗ ಉಂಟಾ? ಎಲ್ಲರೂ ಕುತ್ಕೊಂಡು ಅಳ್ತಾ ಇದ್ದಾಳ ನೋಡಿ ಅಕ್ಕ. ಅರ್ಶಿನ ಒಂದು ಹಾಕ್ಕೊಂಡಿಲ್ಲ. ಓಕೆ, ಹಾಯ್ ಹಲೋ ನಮಸ್ತೆ, ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತು ನಾನು ಚೆನ್ನಾಗಿದ್ದೀನಿ. ಇವತ್ತು 2 ಮಾತೃ ಹೃದಯಗಳನ್ನ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಒಂದು ಮಾತೃ ಹೃದಯ ನನ್ನ ನೋಡೋಕ್ಕೆ ಬರ್ತಾ ಇದ್ದಾರೆ, ಅವ್ರ ಜೊತೆ ಇನ್ನೊಂದು ಮಾತೃ ಹೃದಯ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾರು, ಏನು, ಎತ್ತ ಅಂತ ನಿಮಗೆ ಆನ್ ದ ವೇ ತೋರಿಸ್ಕೊಡ್ತೀನಿ. ಓಕೆನಾ? ಸುಮಾರು 2 ವರ್ಷದ ನಂತರ ಮೀಟ್ ಆಗ್ತಾ ಇರೋದು. ತುಂಬ ಖುಷಿಯಾಗಿದ್ದೀನಿ ನಾನಂತೂ. ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ಅವ್ರ ಬಗ್ಗೆ ಅವ್ರು ಸಿಕ್ಕಾಗ ಅವ್ರ ಜೊತೆಲೇ ಹೇಳ್ತೀನಿ. ಓಕೆನಾ? ಅವ್ರು ಯಾರು, ಏನು, ಎತ್ತ, ಹೇಗೆ, ಹಿಂಗೆ ಅಂತ. ಓಕೆನಾ? ಅಲ್ಲಿವರೆಗೂ ಈ ವಿಡಿಯೋನ ತಪ್ಪದೇನೆ ಮಿಸ್ ಮಾಡ್ದೇನೆ ಕಂಟಿನ್ಯೂ ನೋಡಿ, ಎಂಡ್ವರೆಗೂ ನೋಡಿ. ಓಕೆನಾ? ಮತ್ತು ಯಾರಾದರೂ ಈ ವಿಡಿಯೋ ಹೊಸ್ದಾಗಿ ನೋಡ್ತಾ ಇರೋರು ಹೊಸೊಬ್ಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆನಾ? ಅರ್ಶಿನ ಒಂದು ಬ್ಯಾಲೆನ್ಸ್ ಇದೆ, ಅರ್ಶಿನ ಒಂದು ಹಾಕೋಬೇಕು, ತೊಗೊಂಬರ್ತೀನಿ. ಓಕೆ, ಏನೋ ಹೆಣ್ಮಕ್ಳು ಅರ್ಶಿನ ಹಾಕ್ಕೊಂಡ್ರೆ, ಕುಂಕುಮ ಹಾಕ್ಕೊಂಡ್ರೆ ಚಂದ ಅಲ್ಲ? ನಂಗೆ ತುಂಬ ಇಷ್ಟ ಅರ್ಶಿನ ಕುಂಕುಮ. ಯಾರಿಗಿಷ್ಟ ಇಲ್ಲ ಹೇಳಿ ಅಲ್ವಾ? ಓಕೆ, ಆಯಿತು. ಅವ್ರ ಕಾಲ್ಗೋಸ್ಕರ ಕಾಯ್ತಾ ಇದ್ದೀನಿ. ಅವ್ರ ಕಾಲ್ ಬಂದಿದ ತಕ್ಷಣ ಕರ್ಕೊಂಬರಕ್ಕೆ ಹೋಗ್ತೀನಿ. ಅಕಸ್ಮಾತ್ ನಾನು ಅಂದ್ಕೊತೀನಿ, ಬಾ ಚಿನ್ನಿಮ್ಮ ಹಾಗೆ ಹೋಗ್ಬಿಡೋಣ, ಹೆಂಗಿರೋ ಲೇಟಾಗಿದೆ ಹೊರಟ್ಬಿಡೋಣ ಅಂತ ಅಂದರೂ ಅನ್ಬೋದು ಅನಿಸುತ್ತೆ. ನೋಡೋಣ ಹೆಂಗಾಗುತ್ತೆ. ಯಾಕೆಂದರೆ ಮನೆಗೆ ಬಂದು ನಮ್ಮ ಮನೆಯಿಂದ ನನ್ನ ಇನ್ನೊಬ್ಬರು ಮನೆಗೆ ಹೋಗೋದು ಎಲ್ಲ ಲೇಟ್ ಆಗುತ್ತೆ ಅನಿಸುತ್ತೆ. ನೋಡೋಣ ಏನಂತಾರೆ ಅಂತ ನೋಡ್ಬಿಟ್ಟು ಆಮೇಲೆ ನಿಮಗೆ ಹಂಗೆ ಆನ್ ದ ವೇ ಎಲ್ಲ ತಿಳಿಸ್ಕೊಡ್ತೀನಿ, ಹೆಂಗೆ ಎತ್ತ ಅಂದ್ಬಿಟ್ಟು. ಓಕೆನಾ? ಓಕೆ, ಕಾಲ್ಗೋಸ್ಕರ ವೇಟಿಂಗ್. ತುಂಬ ಖುಷಿಯಾಗಿದೆ ಅಷ್ಟೇ. ನನ್ನ ಖುಷಿಗೆ ಪಾರ ಇಲ್ಲ. ನಾನು ಹೇಳಿದ್ನಲ್ಲ ಆವಾಗಲೇ, ಮೋಸ್ಟ್ಲಿ ಮನೆಗೆ ಬರೋಕ್ಕೆ ಚಾನ್ಸ್ ಆಗೋಲ್ಲ, ಟೈಮ್ ಆಗೋಗಿದೆ ಅಂತ ಹೇಳ್ತಾ ಇದ್ನಲ್ಲ, ಅದೇ ರೀತಿ ಆಯಿತು ನೋಡಿ. ನಾನೇ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಗೆ ಬಂದಿಲ್ಲ. ಹೋಲಿ ಬಿಡಿ, ಲೇಟ್ ಆಗುತ್ತೆ. ಮನೆಗೆ ಅಲ್ಲೋಗಿ ಬರೋಷ್ಟಲ್ಲೆಲ್ಲ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಓಕೆ ಡನ್, ವೆಯ್ಟ್ ಮಾಡಬೇಕು. ನಮ್ಮ ಏಂಜಲ್ ಬಂದಿದ್ದಾರೆ ನೋಡಿ. ನಾನು ಹೇಳ್ತಾ ಇದ್ದಲ್ಲ, ಮಾತೃ ಹೃದಯದ ವ್ಯಕ್ತಿ ಅಂದ್ಬಿಟ್ಟು ಇವ್ರನ್ನೇ ಮೀಟ್ ಮಾಡೋಕ್ಕೆ ಬಂದಿದ್ದು. ನನಗೆ ಸಿಕ್ಕಿದ್ದಾರೆ. ಇವಾಗ ಇನ್ನೊಂದು ಮಾತೃ ಹೃದಯ ಇದೆ, ಅವ್ರನ್ನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆಮೇಲೆ ಕೀಟೆ ಎಲ್ಲ ಸ್ವಚ್ಛ ಮಾಡ್ಕೊಡ್ತೀನಿ, ಯಾಕಂದರೆ ಡಿಸ್ಟರ್ಬೆನ್ಸ್ ಇರುತ್ತೆ ಬಸ್ನಲ್ಲಿ, ಅದಕ್ಕೋಸ್ಕರ. ಓಕೆನಾ? ರೂಟ್ ಚೇಂಜ್ ಆಗಿದೆ ಅಕ್ಕ. 2 ವರ್ಷದ ಮೇಲೆ ಬರ್ತಾ ಇರೋದಲ್ವೇನಕ್ಕ? ಅಯ್ಯೋ, ನನ್ನ ಹತ್ರ 100 ರೂಪಾಯಿ ಇರಕ್ಕ, ನಾನು ನೋಡ್ತೀನಿ. ಅಯ್ಯೋ, ನಾನು ಹೇಳಿದೆ ಅವಳಿಗೆ, ನೋಡಕ್ಕ ಪತ್ತೆನೂ ಇಲ್ವಲ್ಲಕ್ಕ. ಯಪ್ಪ, ಬಚ್ಚಿಕೊಂಬಿಟ್ಟಿದ್ದಾಳ? ಯಾರು ಇಲ್ಲ, ಯಾರು ಬೇಕಾದ್ರೂ ಬರ್ಬೋದಾ? ಯಾರು ಬೇಕಾದ್ರೂ ಬರ್ಬೋದಲ್ಲ ಮನೆಗೆ? ಕೊಳ್ಳೆ ಹೊಡ್ಕೊಂಡು ಹೋಗ್ಬೋದು. ಬಚ್ಚಿಕೊಂಡಿದ್ದಾಳಕ್ಕ? ಅಯ್ಯೋ, ಹಿಂಗೆ ಉಂಟಾ? ಎಲ್ಲರೂ ಕುತ್ಕೊಂಡು ಅಳ್ತಾ ಇದ್ದಾಳ ನೋಡಿ ಅಕ್ಕ. ಅಪ್ಪ,
ಅಕ್ಕ ನನಗೆ ಲೇ ಇನ್ನು ಮಕ್ಕಳಾಟ ಬಿಟ್ಟಿಲ್ವಲ್ಲ ನೀನು. ಅಯ್ಯೋ ರಾಮ, ಇರಾಟನ ನಂಗೆ ಎದುರು ಬಾರಿ ಮೋಸ ಹೇಳು. ಸೀರಿಯಸ್ಲಿ ಹಿಂಗ ಉಂಟಾ? ಈಗ ಉಂಟು ಮಾತೃ ಹೃದಯ ಅಂತ ಹೇಳಿದ್ನಲ್ಲ ಇವರಿಬ್ರು. ಇದು ಶಶಿ ಅಕ್ಕ, ನಿಮ್ಗೆ ಹೇಳಿದ್ನಲ್ಲ ರಂಗೋಲಿ ಅಕ್ಕ, ಲೈವಲ್ಲಿ ರಂಗೋಲಿ ಅಕ್ಕ ಅಂತ ಇದ್ನಲ್ಲ, ಇವರೇ ರಂಗೋಲಿ ಅಕ್ಕ, ಶಶಿ ಅಕ್ಕ. ಇದು ಮಾತೃ ಹೃದಯ ಎರಡು ಅನ್ನೋದಕ್ಕೆ ಸ್ಟೋರಿನೇ ಇದೆ. ಯಾಕೆ ಮಾತೃ ಹೃದಯ ಅಂತ ಹೇಳ್ತೀನಿ ಅನ್ನೋದಕ್ಕೆ ಆಮೇಲಿಂದ ಹೇಳ್ತೀನಿ, ಓಕೆನಾ? ನೋಡಿ ಇದು ಹೆಂಗೆ ಎದುರಿಸ್ತು, ಸರಿನಾ ಇದು? ಅಯ್ಯೋ ದೇವ್ರೆ ಪಾಪ. 3 ವರ್ಷ ಇಲ್ಲ 2 ವರ್ಷ 2 ವರ್ಷ ಗ್ಯಾಪ್ ಆದ್ಮೇಲೆ ಸಿಗ್ತಾ ಇರೋದು. ಹೌದು. ಸುಸ್ತು ಮಾಡಾಕಲ್ಲ, ಬಾಗ್ಲಿಂದ ಇಲ್ಲ ಬಾಗ್ಲಿಂದ ಕೂತಿ ಇಲ್ಲಿ ಇತ್ತು. ನಾನು ನೋಡು ರೆಕಾರ್ಡೇ ಮಾಡ್ಕೊಂಡಿಲ್ಲ. ಇನ್ನೂ ಇದು ಚಿಕ್ಕ ಮಗುನೇ ನೋಡಿ, ಚಿಕ್ಕ ಮಗು ಥರನೇ ಆಡುತ್ತೆ ನೋಡಿ. ನಮ್ಮನ್ನ ಅಂತ ಎದುರಿಸುತ್ತೆ ಇದು, ಸರಿನಾ? ನೋಡಿ ನನ್ ಜುಟ್ತಾಳೆ ನೋಡಿ, ಕನ್ಸಲ್ ಅಲ್ಲ ಕನ್ಸಲ್ ಅಂತ ಇವಳಿಗೆ ಜುಟ್ಕೊಬೇಕು ತಾನೇ, ಹೋಗಿ ಅಕ್ಕನ ಜುಟ್ತಾಳೆ, ನನಗೆ ಜುಟ್ತಾಳೆ. ಚಿನ್ನ ನನ್ನ ಬಂಗಾರ. ಓಕೆ ಕಣಪ್ಪ, ಸರಿ ಕಣಪ್ಪ. ನೋಡಿ ಅದೇ ಅಂತ ಇದ್ದಿದ್ದು, ಗಮ್ ಗುಡಿಸ್ತಾ ಇದ್ದಾಳೆ ಅಂತ ನಾನು ಹೇಳ್ದೆ ಅಲ್ವಾ? ನಾನು ಏನು ಹೇಳ್ದೆ? ಬೇಳೆ ಸಾರು ಮಾಡು, ಬಜ್ಜಿ ಮಾಡು, ಅಲ್ಲ ಬೇಳೆ ಸಾರು ಮಾಡು, ಬಜ್ಜಿ ಸಾರು ಮಾಡು, ಬಜ್ಜಿ ಮಾಡು, ಬಜ್ಜಿ ಅಂತೂ ಸೂಪರ್ ಮಾಡ್ತೀಯ ಮಾಡು ಅಂತ ಹೇಳಿದ್ರೆ ತಾನೆ. ಕಾಮನ್ ಅಲ್ಲ ಅದೇ ಅಕ್ಕ, ಬೇಳೆ ಸಾರು ಸೂಪರ್ ಅಲ್ವಕ್ಕ? ಅದೇ ಇಂಪಾರ್ಟೆಂಟ್. ನಾನು ಅದೇ ಹೇಳ್ದೆ. ಇದ್ ಬೇರೆ ಮಾಡು, ಅದ್ ಬೇರೆ ಮಾಡ್ಕೊ. ತುಂಬಾ ಚೆನ್ನಾಗಿದೆ ಮಟನ್ ಸಾಂಬಾರು. ಹೌದಾ? ನೋಡಿ ನಮ್ಮ ಮಗಳು ಹೇಳ್ತಾ ಇದ್ದಾಳೆ, ನಮ್ಮ ಮಗಳು ಕಂಡ್ರಪ್ಪ. ನಮ್ಮ ಮಗಳು ಮಟನ್ ಸಾರು ಚೆನ್ನಾಗಿದೆಯಂತೆ, ಅವಳೇ ಹೇಳ್ತಾ ಇದ್ದಾಳೆ ನೋಡಿ. ಅದು ನಾವ್ ಹೇಳ್ಬೇಕು ಅಲ್ಲ. ಹೌದಾ? ಎಷ್ಟು ಕೆಲಸ ಇಟ್ಕೊಂಡಿದ್ದಾಳೆ. ನಾವು ಅದಕ್ಕೇನೆ ನಾನು ಹೇಳ್ದೆ ಮೊದ್ಲೇ ಹೇಳಿದ್ರೆ ನೋಡಿ ಈ ತರ. ಗಮ್ ಗುಡಿಸ್ತಾ ಇದ್ದಾಳಕ್ಕ. ನೋಡಿ ಮಟನ್ ಸಾರು ಬಿಸಿ ಬಿಸಿ ಮಾಡಿಕ್ಕಿದ್ದಾಳೆ. ಬಿರಿಯಾನಿ ರೆಡಿ ಆಗಿದೆ ಆಲ್ರೆಡಿ, ಸ್ಲಿಮ್ಮಲ್ಲಿ ಇಟ್ಟವಳೆ. ಮಕ್ಕಳಿಲ್ಲ, ಅದೊಂದೇ. ಈ ಮಕ್ಕಳು ಬರೋದು 4:30. ಇದು ತಮ್ಮ 4 ಗಂಟೆಗೆ ಬರ್ತಾರಾ? ಓಕೆ, ಹಂಗೆ 4 ಮಕ್ಕಳು ನೋಡ್ಕೊಂಡೆ ಹೋಗೋಣ. ಓಕೆನಾ? ಹಾಂ, ಯಾಕೆಂದರೆ ತಮ್ಮ ಇದ್ರೆ ನಮ್ಮನ್ನ ಡ್ರಾಪ್ ಮಾಡೋಕ್ಕೆ ಈಸಿ ಆಗುತ್ತಲ್ಲ. ಆಗು ಬಂಗಾರಿ, ಆಯಿತು ಬಂಗಾರಿ. ನೀ ಸುಂದ್ರಿ ಕಣ, ನೀನು ಹೆಂಗಿದ್ರೆ ಚಂದ ಕಣ, ಮುದ್ದು ಗೊಂಬೆ ಕಣ ನೀನು. ರಾಧಾ ಅಂತ, ರಾಧಾ. ಬಾ ರೆಡಿ ಆಗಿ ಹೋಗ್ಲಿ. ಈಗೇನು ಮಾಡ್ತೀಯಾ? ರೆಡಿ ಆಗ್ತೀಯಾ ಅಷ್ಟೇನಾ? ಇನ್ನೇನಿಲ್ವಾ? ಸರಿ, ನನಗೆ ಫಸ್ಟ್ ನೀರು ಕೊಡೆ ತಾಯಿ. ತಪ್ಕೊಳ್ಳೋಣ ಬಾರಕ್ಕ ಅಂದರೆ ನೀನು ಏನಕ್ಕ ಮಾಡ್ತಾ ಇದೀಯಾ? ಆಮೇಲೆ ತಪ್ಕೊಳ್ಳೋಣ ಅಂತೀರಾ? ತಪ್ಕೊಂಡು ಮುದ್ದಾಡಬೇಕು ಕಣಕ್ಕ. ನೋಡಿ ಅಕ್ಕ, ಬಸ್ಸಲ್ಲೆಲ್ಲ ಮಾಡೋಕ್ಕಾಗಿಲ್ಲ, ಬಸ್ ಸ್ಟಾಪಲ್ಲಿ ಮಾಡೋಕ್ಕಾಗಿಲ್ಲ ನೋಡಿ ಅಕ್ಕ. ನನಗೆ ಶಶಿ ಅಕ್ಕ ಪರಿಚಯ ಆಗಿದ್ದು ಟಿಕ್ಟಾಕಲ್ಲಿ. ಅವ್ರು ನನ್ನ ನೋಡಿದ್ರಂತೆ, ಓಕೆನಾ? ಆದರೆ ಶಶಿ ಅಕ್ಕನ ನಾನು ನೋಡಿದ್ದು ರೂಪೋಸಲ್ಲಿ. ಟಿಕ್ಟಾಕು ಬ್ಯಾನ್ ಆದಮೇಲೆ ರೂಪೋಸ್ ಚಾನಲ್ಗೆ ಎಲ್ಲರೂ ಬಂದು, ಓಕೆನಾ? ನಮ್ಮದೊಂಥರ
ಕುಟುಂಬ ಅಂತೀವಲ್ಲ ಆ ಥರ ಕುಟುಂಬ ಇದ್ದಿದ್ದು. ನಾವೆಲ್ಲ ಬಂದು ರೂಪೋಸ್ಗೆ ಆವಾಗ ನನಗೆ ಶಶಿ ಅಕ್ಕ ಪರಿಚಯ ಆಗಿದ್ದು. ಇವರು ರಂಗೋಲಿ ಅಷ್ಟೇ, ರಂಗೋಲಿ ಬಿಡೋದು ಅದರದ್ದು ವೀಡಿಯೋ ಮಾಡೋದು ಅಷ್ಟೇ ಇವರು ವೀಡಿಯೋ ಮಾಡ್ತಾಯಿದ್ದು. ಇವರ ಹಾಡುಗಳು ನಮಗೆ ತುಂಬ ಇಂಪ್ರೆಸ್ ಆಗ್ತಾಯಿತ್ತು, ತುಂಬ ಇಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ಹಾಡು ಸೆಟ್ ಮಾಡ್ತಾಯಿದ್ರು. ಅಂದರೆ ರಂಗೋಲಿ ಬಿಡಿಸ್ಬೇಕಂದ್ರೆ ಸುಮ್ಮನೆ ಕಾಮನಾಗಿ ಬಿಡಿಸ್ತಾರಿಲ್ಲ, ಅದಕ್ಕೆ ಹಾಡು ಸೆಟ್ ಮಾಡೋರು. ಆ ಹಾಡು ನಮಗೆ ತುಂಬ ಇಷ್ಟ ಆಗೋದು. ಆ ಹಾಡನ್ನ ಮ್ಯೂಸಿಕ್ನ ಕದ್ಕೊಂಡು ವೀಡಿಯೋ ಮಾಡಿ ನಾವು ಇಂಪ್ರೂವ್ಮೆಂಟ್ ಆಗೋದು. ಹಂಗೆ ಆವಾಗಿಂದ ಅಕ್ಕ ಪರಿಚಯ, ಆವಾಗಿಂದ ಜೊತೆಯಲ್ಲಿ ಏನಿಲ್ಲ ಅಂದರೂ ಅಕ್ಕ 5 ವರ್ಷ. ಇದು 2020 ಕೊರೋನಾ ಟೈಮು ಪರಿಚಯ ಆಗಿದ್ದು. 2000 ಒಂಚೂರು ಆವಾಗಲೇ ಒಂದು 6 ತಿಂಗಳು ಮುಗಿದ ಮೇಲೆ ಪರಿಚಯ ಆಗಿದ್ದು ಅಲ್ವಕ್ಕ. ಒಟ್ಟಿನಲ್ಲಿ 2020 ಇಲ್ಲಿವರೆಗೂ 5 ವರ್ಷ. 5 ವರ್ಷದಿಂದ ಇಲ್ಲಿವರೆಗೂ ಏನು ಬಂಗಾರಿ ಈಗ ಜೂನ್ ಅಲ್ವಾ, 5 ವರ್ಷ 5 ವರ್ಷ ಕಂಪ್ಲೀಟ್ ಆಯಿತು. 6ನೇ ವರ್ಷಕ್ಕೆ ಇದಾಗ್ತಾ ಇರೋದು. ಆಮೇಲೆ ನನ್ನ ಮಗಳು ಅನ್ನಲ್ಲ ನಾನು, ರಾಧಾ, ಅವಳ್ದು ಹೇಳ್ತೀನಿ ಬಿಡಿ ಸ್ಟೋರಿ. ಅವಳದೊಂದು ದೊಡ್ಡ ಸ್ಟೋರಿ ಇದೆ. ಇದು ನಮ್ಮ ಅಕ್ಕನ ಸ್ಟೋರಿ, ನಮ್ಮ ಅಕ್ಕನ ಮಾತ್ರ ಮೀಸಲು. ಹಂಗೆ ಅವಾಗಿಂದ ಅಕ್ಕನ ಜೊತೆ ನಾವು, ನಮ್ಮ ಜೊತೆ ಅಕ್ಕ, ಹೀಗೆ ತುಂಬ ಎಷ್ಟು ಚೆನ್ನಾಗಿತ್ತು ಅಂದರೆ ಕಮೆಂಟ್ಗಳು ಮಾಡಿಕೊಂಡು ತುಂಬ ಇಷ್ಟ ಅಲ್ವಾ. ಜುಮ್ಕಿ ಅಕ್ಕ 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 ಇರಕ್ಕ ಲೈಟ್ ಹಾಕ್ತೀನಿ. ಸೊ ಕ್ಯೂಟ್ ಅಕ್ಕ ತುಂಬ ಚೆನ್ನಾಗಿದೆ ಅಕ್ಕ, ತುಂಬ ಚೆನ್ನಾಗಿದೆ. ಲಕ್ಷ್ಮಿ ನೋಡು ಅಕ್ಕ, ನೀನು ಎಷ್ಟು ಮುದ್ದಾಗಿದೆಯಾ ಗೊತ್ತಾ, ಅದ್ರ ಜೊತೆ ತುಂಬ ಚೆನ್ನಾಗಿದೆ. ಇದು ಹಾಕ್ಕೊಂಡ್ರೆ ನೀನು ಮುದ್ದಾಗಿ ಕಾಣ್ತೀಯ. ಥ್ಯಾಂಕ್ ಯು ಅಕ್ಕ. ಹಂಗೆ ಅಕ್ಕನ ಜೊತೆ ನಾವು, ನಮ್ಮ ಜೊತೆ ಅಕ್ಕ, ಹಿಂಗೇನೆ ಹೆಂಗಿದ್ದು ಅಂದರೆ ನಾವು ಹೇಳಿದ್ವಲ್ಲ, ಒಂದೇ ಕುಟುಂಬ. ಒಂದು ಫಂಕ್ಷನ್ಗಳಾದ್ರೂ ಅಷ್ಟೇ ಮೀಟಪ್ ಆಗ್ತಾಯಿತ್ತು. ಗೃಹ ಪ್ರವೇಶ, ವೆಡ್ಡಿಂಗ್ ಆ್ಯನಿವರ್ಸರಿ ಹಂಗೇನಾರು ಇತ್ತು ಅಂದರೆ ಮೀಟ್ ಆಗ್ತಾಯಿತ್ತು. ಎಲ್ಲ ವರ್ಷಕ್ಕೊಂದ್ಸಲಿ ಹಂಗೆ ಬಂದಾಗ ಬಾಚಿ ತಬ್ಬಿ ಮುದ್ದಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ನಮ್ಮ ತೃಪ್ತಿ ಮಾಡಿಕೊಂಡು ಇತ್ತು. ಅಂದರೆ ಸದಾಕಾಲ ನಾವು ಮೀಟ್ ಆಗೋಲ್ಲ. ಅಂದರೆ ಈ ವಾರಕ್ಕೊಂದ್ಸಲಿ, ತಿಂಗಳಿಗೊಂದ್ಸಲಿ ಆ ರೀತಿಯಲ್ಲೆಲ್ಲ ಮೀಟ್ ಆಗೋಲ್ಲ. ಆದರೆ ವರ್ಷಕ್ಕೊಂದ್ಸಲಿ ಮೀಟ್ ಆಗೋದು. ಆದರೆ ಈ ಸಲ ಮಾತ್ರ 2 ವರ್ಷ ಗ್ಯಾಪ್ ಆಯಿತು. ಆದರೆ ನಾನು ಇಷ್ಟಪಡ್ತೀನಿ, ಹತ್ರ ಇದ್ದಷ್ಟು ಪ್ರೀತಿ ಕಮ್ಮಿ ಆಗೋಗುತ್ತೆ, ದೂರ ಇದ್ರೇ ಪ್ರೀತಿ ಜಾಸ್ತಿ ಅಂತಾರಲ್ಲ, ನಾನು ಇದನ್ನು ನಂಬಿದ್ದೀನಿ. ಒಟ್ಟಿನಲ್ಲಿ ಈ ಪ್ರೀತಿ ಮಾತ್ರ ಹೀಗೇ ಇದೆ, ಅದೇ ಒಂದು ಖುಷಿ. ಹಾಗೆ ಆದರೆ ಅಕ್ಕನ ಇವಾಗ ತುಂಬ ಮಿಸ್ ಮಾಡ್ಕೊತೀನಿ. ಯಾಕೆಂದರೆ ಅವರು ವೀಡಿಯೋಸ್ ಮಾಡ್ತಾಯಿಲ್ಲ, ಮನೆ ಜವಾಬ್ದಾರಿಗಳು ಜಾಸ್ತಿ ಆಗಿದೆ. ಅದರಿಂದಾಗಿ ರಂಗೋಲಿ ವೀಡಿಯೋಸ್ ಮಾಡೋದು ಬಿಟ್ಟರು. ಈಗ ಮಿಸ್ ಮಾಡ್ಕೊತೀವಿ. ಒಟ್ಟಿನಲ್ಲಿ ಅಪರೂಪಕ್ಕೆ ಯಾವಾಗಲೂ ಒಂದ್ಸಲಿ ಹಿಂಗೆ ಮಾತುಕತೆ ಆ ರೀತಿ. ಲವ್ ಯು ಜಾಸ್ತಿ ಅಕ್ಕ, ಲವ್ ಯು ಜಾಸ್ತಿ. ತಾಯಿಗಿಂತ ಹೆಚ್ಚು ಅಂದರೆ ಅಷ್ಟು ಹೆಣ್ಮಕ್ಳು ಇಲ್ಲ ನನಗೆ. ಹೆಣ್ಮಕ್ಳು ಇಲ್ಲ ಅನ್ನೋದನ್ನು ನೀಗಿಸಿದ್ದು ಗೀತಾ, ಆಮೇಲೆ ಅನುಪಮ, ರಾಧಾ, ಆಮೇಲೆ ಲತಾ. ಅವಳು ಮಾತ್ರ ತುಂಬ ದೂರ ಇದ್ದಾಳೆ, ರಾಯಚೂರು. ಲತಾ ಇರೋದು ರಾಯಚೂರು. ಅದು ಬಿಟ್ಟರೆ ಇವ್ರು 3 ಜನ ಸ್ವಲ್ಪ ಜಾಸ್ತಿ ಹತ್ರ ಇರೋದು ಇದೆ. ರಾಧಾ ಮತ್ತು ರಾಧಾ, ನಾವು ಜಾಸ್ತಿ. ಪಾಪ ಲತಾ ಒಂದ್ಸಲಿ ಏನೋ ಭೇಟಿಯಾಗಿದ್ದು ಅಷ್ಟೇ, ಒಂದ್ಸಲಿ ಮಾತ್ರ ಆಲಿಂಗನ ಆಗಿರೋದು. ಲತನ್ಗೆ ನಿಜ ಭಾಗ್ಯ ಇಲ್ಲ, ಅವಳು ರಾಯಚೂರಲ್ಲಿರೋದು. ಅದರಿಂದಾಗಿ ಅಕ್ಕನೂ ಹೋಗೋಕ್ಕಾಗಲ್ಲ, ಅವಳು ಬರೋಕ್ಕಾಗಲ್ಲ. ಅದರಿಂದಾಗಿ ಇಬ್ಬರು ಮಾತ್ರ ಅವಾಗ ಸಕ್ಕ ಸಿಗ್ತೀವಿ. ಅದೇ ಹೇಳಿದ್ನಲ್ಲ, ಈಗ 2 ವರ್ಷ ಗ್ಯಾಪ್ ಆಗೋಗಿತ್ತು, ಅದರಿಂದಾಗಿ ಇದಾಗಿತ್ತು. ಆಮೇಲೆ ಇದೇನು ಹೇಳೋಣ ಅಂತ ಇದ್ದೆ, ಅಮ್ಮನಿಗಿಂತ ಹೆಚ್ಚು ಅಂತ ಅನ್ನಲ್ಲ ಅಕ್ಕ. ಯಾವಾಗಲೂ ಅಷ್ಟೇ ನಾವು ಮೀಟ್ ಆದಾಗ ನಾನು ಬಾಗಿನ ಕೊಡೋದು, ಸೀರೆ ಉಡಿಸೋದು ಅಂತ ಅನ್ನಲ್ಲ, ಆ ರೀತಿಯೆಲ್ಲ ಅಕ್ಕ ಮಾಡೋರು. ಅದೇ ನನಗೆ ಫಸ್ಟು ಮಾಡಿದ್ದು ಅಕ್ಕ, ಫಸ್ಟು ಮಾಡಿದ್ದು ಅನು ಅಕ್ಕ ಅಲ್ವಕ್ಕ. ಆಮೇಲೆ ನನಗೆ ಸಿಕ್ಕಿದ್ದು
ಹಂಗೆ ಹ್ಯಾಪು ಸೋಷಿಯಲ್ ಮೀಡಿಯಾ ನಾನು ಆ ಓಸಲಿ ಹೇಳ್ದಂಗೆ ಸೋಷಿಯಲ್ ಮೀಡಿಯಾದ ನನಗೆ ಅಕ್ಕಪಕ್ಕ ಫ್ರೆಂಡ್ಸ್ ಇಲ್ಲ, ಸಂಬಂಧಿಕರು ಅಷ್ಟು ಓಕೆ ಏನು ಅಂತದಿಲ್ಲ. ಮಂಜುನಾಥ್ ಅಣ್ಣಗೆ ರಾಖಿ ಕಟ್ಟಕ್ಕೆ ಹೋಗಿದ್ದೆ, ಆವಾಗ ಹಂಗೆ ಅಕ್ಕಪಕ್ಕ ಅಂತ ಇಲ್ಲ, ಮತ್ತು ರಿಲೇಷನ್ನು ಅಷ್ಟಕ್ಕಷ್ಟೇ. ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಗಾಧವಾದ ಪ್ರೀತಿ ಸಿಕ್ತು ಅನ್ನಲ್ಲ ಇವ್ರುಗಳಿಂದ. ಅಕ್ಕನೂ ಅಷ್ಟೇ, ಅಕ್ಕ ಫಸ್ಟ್ ನನಗೆ ಹಿಂಗೆ ಮಾಡ್ಲಕ್ಕಿ ಕೊಟ್ಟು ಸೀರೆ ಉಡಿಸಿ ನನಗೆ ಆಶೀರ್ವಾದ ಮಾಡಿದ್ರು. ಅದಾದಮೇಲೆ ಈ ಅಕ್ಕ, ಅದೆಲ್ಲ ವೀಡಿಯೋಗಳಿದೆ, ನಾನೆಲ್ಲ ಅವತ್ತು ಇದು ಮಾಡಿದ್ದೆ, ಇದಕ್ಕೆ ಹಾಕಿದ್ದೆ. ಆದರೆ ಬೇರೆ ಹ್ಯಾಪಿನ ತಂದು ಯೂಟ್ಯೂಬ್ಗೆ ಹಾಕ್ಬಾರ್ದು ಅನ್ನೋದಿತ್ತಲ್ಲ, ಅದರಿಂದಾಗಿ ಹಾಕೋಕ್ಕಾಗಿಲ್ಲ, ನಿಮ್ಗೆ ತೋರ್ಸೋಕ್ಕಾಗಲ್ಲ. ಇನ್ಸ್ಟಾಗ್ರಾಮಲ್ಲಿದೆ, ಅದಾಗಲ್ವಲ್ಲ, ಏನೂ ಮಾಡೋಕ್ಕಾಗಲ್ಲ. ಹಂಗೆ ಈಗ ಸಿಕ್ಕಿದ್ದೀವಿ, ತುಂಬ ಖುಷಿ ಆಯ್ತಕ್ಕ ನಿನ್ನ ನೋಡಿ ಅಂತ. ನನಗೂ ಅಷ್ಟೇ. ನಾನು ಹುಷಾರಿಲ್ದ ಅನ್ನಲ್ಲ, ನೆಕ್ ಆಪ್ರೇಷನ್ ಆಯಿತು ಅನ್ನಲ್ಲ, ಆ ಟೈಮಲ್ಲೆಲ್ಲ ಎಷ್ಟು ಬಂದು ಎಷ್ಟು ಕೇರ್ ತೊಗೊಂಡು ನಾನು ನೋಡಿಕೊಂಡು, ಅದೆಲ್ಲ ಬಿಡಿ ಹೇಳತ್ತಿರೋದು. ಪ್ರೀತಿ ಅಂದರೆ ಅದೇ, ನೀನು ಅಷ್ಟೇ ಪ್ರೀತಿ ಕೊಟ್ಟಿದ್ಯಾ. ಹಂಗೆ ಯಾರು ಹಿಂಗೆ ಶಶಿ ಅಕ್ಕ, ರಂಗೋಲಿ ಅಕ್ಕ, ಗೊತ್ತಾಯ್ತಾ? ಇನ್ನು ನಾನು ರಾಧನ ಬಗ್ಗೆ ಮಾತಾಡ್ತೀನಿ. ಯಾಕೆ ಅವಳು ಹೇಳ್ಬೇಕಂದ್ರೆ ಚಿಕ್ಕವಳು, ಯಾಕೆ ಮಾತ್ರ ಹೃದಯ ಹೇಳ್ತೀನಿ ಅನ್ನೋದು ನಿಮಗೆ ಅವಳು ಬಂದಮೇಲೆ ಅವಳ ಜೊತೆಲೇ ಹೇಳ್ತೀನಿ, ಓಕೆನಾ? ನೋಡ್ತಾ ಇರಿ ವಿಡಿಯೋನ, ಮಿಸ್ ಮಾಡಬೇಡಿ.